ಇನ್ನು ತಮಿಳುನಾಡಿನಲ್ಲಿ ಈಗ ರಾಜಕೀಯ ಹೈಡ್ರಾಮಾ ಮುಂದುವರೆದಿದ್ದು ಓ ಪನ್ನೀರ್ ಸೆಲ್ವಂ ಬೆಂಬಲಿಸಿದವರ ಸಾಮೂಹಿಕ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಪನ್ನೀರ್ ಸೆಲ್ವಂ ಬೆಂಬಲಿಸಿದಂತಹ ಶಾಸಕರು ಹಾಗೂ ಸಂಸದರನ್ನ ಉಚ್ಚಾಟನೆ ಮಾಡಲಾಗ್ತಾ ಇದ್ದು ಒಟ್ಟು 11 ಸಂಸದರು 10 ಶಾಸಕರು ಮತ್ತೆ 20 ನಾಯಕರನ್ನ ಈಗ ಪಕ್ಷದಿಂದ ವಿಕೆ ಶಶಿಕಲಾ ನಟರಾಜನ್ ಉಚ್ಚಾಟನೆ ಮಾಡಿದ್ದಾರೆ. ಓ ಪನ್ನೀರ್ ಸೆಲ್ವಂ, ಸಿ ಪೊನ್ನಯನ್, ಪಿಎಚ್ ಪಾಂಡ್ಯನ್, ನತ್ತಂ ವಿಶ್ವನಾಥನ್, ಕೆಪಿ ಮುನಿಸ್ವಾಮಿ, ಪಾಂಡ್ಯರಾಜನ್, ಪಿ ಮೋಹನ್, ಪಿಎಚ್ ಮನೋಜ್ ಪಾಂಡ್ಯನ್, ಕೆಸಿಡಿ ಪ್ರಭಾಕರ, ರಾಜೇಂದ್ರ ಪ್ರಸಾದ್, ಕೆ ತವಕಿ, ಸೆಲ್ವಂ ಜಯಪಾಲ್ ಸೇರಿದಂತೆ 41 ಮುಖಂಡರನ್ನ ಶಶಿಕಲಾ ಈಗ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೆ ಶಶಿಕಲಾ ಈ ಆದೇಶವನ್ನ ಹೊರಡಿಸಿರೋದಕ್ಕೆ ಓ ಪನ್ನೀರ್ ಸೆಲ್ವಂ ಬಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ವಿಕೆ ಶಶಿಕಲಾ ಆದೇಶಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಈ ನಾಯಕರು ಅಭಿಪ್ರಾಯ ಪಟ್ಟಿದ್ದಾರೆ. ತಮಿಳುನಾಡಲ್ಲಿ ಆದ್ರೂ ಕೂಡ ರಾಜಕೀಯ ಹೈಡ್ರಾಮಾ ತಾರಕಕ್ಕೆ ಏರ್ತಾ ಇದೆ. ಶಶಿಕಲಾ ನಟರಾಜನ್ಗೆ ಒಂದು ಕಡೆ ಶಿಕ್ಷೆಯಾಗಿದೆ. ಶಶಿಕಲಾ, ಇಳವರಸಿ ಮತ್ತೆ ಸುಧಾಕರನ್ಗೆ 4 ವರ್ಷ ಜೈಲು ಶಿಕ್ಷೆ ಆಗಿದೆ. ಆದ್ರೆ ಇನ್ನೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಓ ಪನ್ನೀರ್ ಸೆಲ್ವಂ ಸಿಎಂ ಆಗಿ ಮುಂದುವರಿಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿರುವಂತಹ ವಿಕೆ ಶಶಿಕಲಾ ಕೊನೆಯ ಕ್ಷಣದಲ್ಲೂ ಕೂಡ ಜೈಲಿಗೆ ಹೋಗುವ ಮೊದಲು ಕೂಡ ರಾಜಕೀಯ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಓ ಪನ್ನೀರ್ ಸೆಲ್ವಂ ಯಾರ್ಯಾರು ಬೆಂಬಲ ಮಾಡಿದ್ದಾರೆ ಅವರನ್ನೆಲ್ಲರನ್ನ ಕೂಡ ಸಾಮೂಹಿಕವಾಗಿ ಉಚ್ಚಾಟನೆ ಮಾಡುವಂತಹ ಕೆಲಸದಲ್ಲಿ ತೊಡಗಿದ್ದು ಪನ್ನೀರ್ ಸೆಲ್ವಂ ಬೆಂಬಲಿಸಿದಂತಹ ಶಾಸಕರು, ಸಂಸದರು ಎಲ್ಲರನ್ನ ಕೂಡ ಉಚ್ಚಾಟನೆ ಮಾಡಲಾಗಿದೆ. 11 ಜನ ಸಂಸದರು, 20 ಶಾಸಕರು ಮತ್ತೆ 20 ನಾಯಕರನ್ನ ಈಗ ಉಚ್ಚಾಟನೆ ಮಾಡಲಾಗಿದ್ದು ಪಕ್ಷದಿಂದ ಅವರೆಲ್ಲರನ್ನ ಕೂಡ ಹೊರಹಾಕಿ ವಿಕೆ ಶಶಿಕಲಾ ನಟರಾಜನ್ ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಆದೇಶವನ್ನ ನಾವು ಒಪ್ಪೋದಿಲ್ಲ, ಇದಕ್ಕೆ ಬೆಲೆಯೇ ಇಲ್ಲ ಅಂತ ಈಗ ಉಚ್ಚಾಟನೆಗೊಂಡಿರುವಂತಹ ಶಾಸಕರು, ಸಂಸದರು, ನಾಯಕರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ರಾಜಕೀಯ ಹೈಡ್ರಾಮಾ ತಾರಕಕ್ಕೆ ಏರ್ತಾ ಇದೆ ತಮಿಳುನಾಡಲ್ಲಿ. ಒಂದು ಕಡೆ ಜೈಲು ಪಾಲಾಗ್ತಾ ಇದ್ದಾರೆ ಶಶಿಕಲಾ, ಆದ್ರೆ ಅದಕ್ಕೂ ಮುಂಚೆ ಪನ್ನೀರ್ ಸೆಲ್ವಂ ಬಣದ ಹಲವು ನಾಯಕರನ್ನ, ಶಾಸಕರನ್ನ, ಸಂಸದರನ್ನ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಯಾವ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಉಚ್ಚಾಟನೆ ಮಾಡಲಾಗ್ತಾ ಇದೆ ಮತ್ತೆ ಇದಕ್ಕೆ ನಿಜವಾಗ್ಲೂ ಬೆಲೆ ಇದೆಯಾ ಈ ಉಚ್ಚಾಟನೆಗೆ? ಕೋರ್ಟ್ ತೀರ್ಪು ಕೊಡ್ತು. ಆ ನಂತರದಲ್ಲಿ ಶಶಿಕಲಾ ಅವರು ಅನೇಕ ಡ್ರಾಮಾಗಳಿಗೆ ಈಗ ಚಾಲನೆ ನೀಡಿರ್ತಕ್ಕಂಥದ್ದು. ಈಗ ಅವರು ಜೈಲ್ ಪಾಲಾದ್ರೆ ನಂತರದಲ್ಲಿ ಅಣ್ಣಾ ಡಿಎಂಕೆ ಅವರ ಹತೋಟಿಯಲ್ಲೇ ಇರಬೇಕು, ಸರ್ಕಾರ ಅವರ ಹತೋಟಿಯಲ್ಲಿ ಇರಬೇಕು. ಅಂದ್ರೆ ಅವರ ಕುಟುಂಬದವರು ಸರ್ಕಾರವನ್ನ ಮತ್ತೆ ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕು. ಈ ರೀತಿಯ ಒಂದು ಕ್ರಮಕ್ಕೆ ಈಗ ಮುಂದಾಗಿರ್ತಕ್ಕಂಥವ್ರು ಶಶಿಕಲಾ ಅವರು. ಆ ಹಿನ್ನೆಲೆಯಲ್ಲಿ ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವರೆಲ್ಲರನ್ನ ಕೂಡ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರುವಂತ ಕೆಲಸ ನಡೀತಾ ಇರತಕ್ಕಂಥದ್ದು. ಇನ್ನು ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನ ಇದೆ, ಸರ್ಕಾರದ ಮುಖ್ಯ ಸ್ಥಾನ ಇದೆ, ಅದರಲ್ಲಿ ತಮ್ಮ ಕುಟುಂಬ ವರ್ಗದವರನ್ನೇ ತರಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಮತ್ತೆ ಏನಾದರೂ ಪನ್ನೀರ್ ಸೆಲ್ವಂ ರೀತಿಯಲ್ಲಿ ರೆವೋಲ್ಟ್, ಬಂಡಾಯ ಹೇಳ್ಬೋದು, ಮತ್ತೆ ತಮಗೆ ಹಾನಿ ಆಗ್ಬೋದು ಅನ್ನುವಂಥದ್ದನ್ನ ಮನಗಂಡಂತ ಶಶಿಕಲಾ ಅವರು ಈಗ ಶಾಸಕರಲ್ಲೇ ಒಬ್ಬರಾದಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಏನೀಗಾಗಲೇ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥವ್ರು, 3 ಬಾರಿ ಲೋಕಸಭೆಗೆ ಆಯ್ಕೆ ಆದಂತವರು, ಎಂಪಿ ಆದವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಈಗ ಆಯ್ಕೆ ಮಾಡಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯಪಾಲರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದಾರೆ. ತಮ್ಮ ಏನು ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೋಸ್ಕರ ರಾಜ್ಯಪಾಲರ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೇಳಿದ್ದಾರೆ. ಇದುವರೆಗೂ ಕೂಡ ರಾಜಭವನದಿಂದ ಅವರಿಗೆ ಯಾವುದೇ ಟೈಮ್ ಅನ್ನ ನಿಗದಿ ಮಾಡಿಲ್ಲ. ಅವರು ಸಂಜೆ 6 ಗಂಟೆ ನಂತರದಲ್ಲಿ ರಾಜಭವನಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ರಾಜಭವನದಿಂದ ಅನುಮತಿ ಕೊಟ್ಟರೆ ಮಾತ್ರ ಅವರು ಬಂದು ಇವತ್ತು ಸರ್ಕಾರ ರಚನೆಯ ಹಕ್ಕುಮನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಅವರಿಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಹೇಳ್ತಾರ, ಇಲ್ಲ ಶಾಸಕರ ಬೆಂಬಲ ಪತ್ರವನ್ನ ತರೋದಕ್ಕೆ ಹೇಳ್ತಾರ, ಇಲ್ಲ ಶಾಸಕಾಂಗ ಪಕ್ಷದ ಸಭೆ ಎಲ್ಲಾಯ್ತು ಏನು ಅನ್ನೋದ್ರ ಬಗ್ಗೆ ಅವರ ಹತ್ರ ಒಂದು ನಿರ್ಧಾರಗಳನ್ನ, ಅವರ ಹತ್ರ ಒಂದು ಸ್ಪಷ್ಟನೆಗಳನ್ನ ಕೇಳಿಬಿಟ್ಟು ಆ ನಂತರದಲ್ಲಿ ತೀರ್ಮಾನ ಕೈಗೊಳ್ಳುವಂಥದ್ದು, ಅವರಿಗೆ ಸರ್ಕಾರ ರಚನೆ ಮಾಡಕ್ಕೆ ಕೊಡಬೇಕಾ ಇಲ್ವಾ ಅನ್ನೋಂಥದ್ದು. ಇನ್ನೊಂದು, ಶಶಿಕಲಾ ಅವರು ಏನು ಈಗ ತೀರ್ಪಿಂದ ಜೈಲಿಗೆ ಹೋಗಬೇಕಾಗಿದೆ, ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೆ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಯ ಒಂದು ಪಟ್ಟಾಭಿಷೇಕ ಮಾಡಿಬಿಟ್ಟು ಅವರ ಕಡೆಯವರು ಮುಖ್ಯಮಂತ್ರಿ ಆಗಿರಬೇಕು, ಅವರ ಕಡೆಯವರನ್ನ ಮುಖ್ಯಮಂತ್ರಿ ಮಾಡಿ ಅವರು ಜೈಲಿಗೆ ಹೋಗಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಹಾಗಾಗಿ ಅವರು ತರಾತುರಿಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಿರಂತರವಾಗಿ ರಾಜಭವನಕ್ಕೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೂಡ ರಾಜ್ಯಪಾಲರು ಅವರಿಗೆ ಯಾವುದೇ ರೀತಿಯ ಒಂದು
ಟೈಮ್ ಅನ್ನ ನಿಗದಿ ಮಾಡಿಲ್ಲ. ಇನ್ನು ಪನ್ನೀರ್ ಸೆಲ್ವಂ ಬಣದಲ್ಲಿ ಏನು ಎಲ್ಲ ಶಾಸಕರುಗಳು ಇವತ್ತು ಕೂಡ 3-4 ಶಾಸಕರುಗಳು ಪನ್ನೀರ್ ಸೆಲ್ವಂ ಜೊತೆ ಸೇರ್ಕೊಂಡಿದ್ದಾರೆ, ಸಂಸದರು ಸೇರ್ಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಈಗ ಶಶಿಕಲಾ ಅವರು ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈ ಉಚ್ಚಾಟನೆ ಎಷ್ಟರ ಮಟ್ಟಿಗೆ ಸಿಂಧು ಅಸಿಂಧು ಅನ್ನುವಂಥದ್ದು ಪಕ್ಷ ಯಾರ ಪಾಲಿಗೆ ಸಿಗತ್ತೆ, ಯಾರಿಗೆ ಅಧಿಕೃತವಾದಂತ ಅಣ್ಣಾ ಡಿಎಂಕೆ ಯಾರ ಜೊತೆಗಿರುತ್ತೆ ಅನ್ನೋದನ್ನ ಚುನಾವಣಾ ಆಯೋಗ ಮತ್ತೆ ಕೋರ್ಟ್ ಹೇಳುತ್ತೆ. ಅಲ್ಲಿವರೆಗೂ ಈ ಉಚ್ಚಾಟನೆಗಳು ಪಕ್ಷಕ್ಕೆ ಸೇರ್ಪಡೆ ಆಗೋದು ಬಿಡೋದು ಇದೆಲ್ಲ ಇರೋಂಥದ್ದು ನಿರಂತರವಾಗಿ ಇರ್ತಕ್ಕಂಥದ್ದು. ಅದು ಕೋರ್ಟ್ನಲ್ಲಿ ಮತ್ತೆ ಚುನಾವಣಾ ಆಯೋಗ ಯಾರಿಗೆ ಪಕ್ಷ ಯಾರು ಪನ್ನೀರ್ ಸೆಲ್ವಂ ನಿಜವಾದ ಪಕ್ಷನ ಇಲ್ಲ ಶಶಿಕಲಾ ಅವರ ಪಕ್ಷ ನಿಜವಾದ ಅಣ್ಣಾ ಡಿಎಂಕೆನ ಅನ್ನೋದನ್ನ ಘೋಷಣೆ ಆಗೋವರೆಗೂ ಈ ಉಚ್ಚಾಟನೆ ರಾಜಕೀಯಗಳು ನಿರಂತರವಾಗಿ ಮುಂದುವರಿಯುವಂಥದ್ದು. ಅದಕ್ಕೆ ಯಾವುದೇ ಆದಂತಹ ಒಂದು ಬೆಲೆ ಇಲ್ಲ ಅಂತೇಳಿ ಎರಡೂ ಬಣದವರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರೆಸಾರ್ಟ್ನಲ್ಲಿರ್ತಕ್ಕಂಥ ಶಾಸಕರಲ್ಲಿ ಅನೇಕರು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಯಾರು ಇಲ್ಲಿ ನಾವು ರೆಸಾರ್ಟ್ ಅನ್ನ ಬಿಟ್ಟು ತೊರೆದು ಹೋಗೋದಿಲ್ಲ, ಇಲ್ಲಿಗೆ ಕೆಲವು ಸಚಿವರುಗಳು ಮತ್ತೆ ಹಿರಿಯ ನಾಯಕರುಗಳು ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅವರೆಲ್ಲರೂ ಕೂಡ ಪನ್ನೀರ್ ಸೆಲ್ವಂ ಬಣಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಸಾರ್ಟ್ ಒಳಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಯಾರು ಅವಕಾಶ ಕೊಡೋದಿಲ್ಲ. ಅವ್ರು ಯಾರಾದ್ರೆ ಇಲ್ಲಿ ರೆಸಾರ್ಟ್ ಒಳಗಡೆ ಬಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಕಾನೂನು ಸುವ್ಯವಸ್ಥೆಯ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅವರನ್ನ ಬರೋದಕ್ಕೆ ಡಿಜಿಪಿ ಪೊಲೀಸರು ಅವಕಾಶ ಕೊಡಬಾರದು ಅನ್ನುವಂತ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ರೆಸಾರ್ಟ್ ಅನ್ನ ನಾವು ತೊರೆಯೋದಿಲ್ಲ. ನಮ್ಮ ಬಣದ ಶಾಸಕರೇ, ನಮ್ಮ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಸರ್ಕಾರ ರಚನೆ ಮಾಡೋವರೆಗೂ, ಸರ್ಕಾರ ರಚನೆ ಮಾಡೋಕೆ ಅವಕಾಶ ಕೊಟ್ಟು ಅವರು ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ತಗೊಳ್ಳೋವರೆಗೂ ನಾವು ರೆಸಾರ್ಟ್ ಬಿಟ್ಟು ತೊರೆಯೋದಿಲ್ಲ ಅನ್ನುವಂತ ಮಾತನ್ನ ಅಲ್ಲಿರ್ತಕ್ಕಂಥ ಶಾಸಕರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇದಿಷ್ಟು ಬೆಳವಣಿಗೆಗಳು ಈಗ ನಡೀತಾ ಇರತಕ್ಕಂಥದ್ದು. ಇನ್ನು ಈಗ ಪನ್ನೀರ್ ಸೆಲ್ವಂ ಬಣದಲ್ಲಿರ್ತಕ್ಕಂಥವ್ರು ತಮಗೆ ಇನ್ನೂ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಏನು ರೆಸಾರ್ಟ್ನಲ್ಲಿರ್ತಕ್ಕಂಥ ಶಾಸಕರ ಬೆಂಬಲ ಪತ್ರವನ್ನು ಪಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಇನ್ನು ರಾಜ್ಯಪಾಲರು ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಯಾವಾಗ ಸಮಯ ನಿಗದಿ ಮಾಡ್ತಾರೆ, ಅವರನ್ನ ಕರೆದು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರದಲ್ಲೇ ರಾಜ್ಯಪಾಲರು ಕೈಗೊಳ್ಳುವಂತ ನಿರ್ಧಾರ. ಅದಕ್ಕೂ ಮುಂಚೆ ಪನ್ನೀರ್ ಸೆಲ್ವಂ ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆಯುವಂತ ಸಾಧ್ಯತೆ ಇದೆ. ಈಗಾಗಲೇ ಪನ್ನೀರ್ ಸೆಲ್ವಂ ಅವರು ಒಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಮ್ಮ ರಾಜೀನಾಮೆ ಬಲವಂತದಿಂದ ನೀಡಲಾಗಿರ್ತಕ್ಕಂಥದ್ದು. ತಮಗೆ ಇನ್ನೂ ಕೂಡ ಶಾಸಕರ ಬೆಂಬಲ ಇದೆ, ಬಹುಮತ ಇದೆ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸೊ ಆ ವಿಷಯಕ್ಕೆ ರಾಜ್ಯಪಾಲರು ಮಾನ್ಯತೆ ನೀಡ್ತಾರಾ, ಇಲ್ಲ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಡಪ್ಪಾಡಿ ಪಳನಿಸ್ವಾಮಿಗೆ ಅವಕಾಶ ಕೊಡ್ತಾರಾ, ಇದೆಲ್ಲವನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸುಕನ್ಯಾ. ಓಕೆ ರಮೇಶ್, ಈಗ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಈಗ ಶಶಿಕಲಾ ಕ್ಯಾಂಪ್ ಕಡೆ ಇರುವಂತಹ ಶಾಸಕರು ಎಷ್ಟು ಮತ್ತೆ ಪನ್ನೀರ್ ಸೆಲ್ವಂ ಕಡೆ ಇರುವಂತಹ ಶಾಸಕರು ಎಷ್ಟು? ಸುಕನ್ಯಾ, ಏನು ಪನ್ನೀರ್ ಸೆಲ್ವಂ ಅವತ್ತು ಬಂಡಾಯದ ಕಹಳೆಯನ್ನ ಊದಿದ್ರು ಕಳೆದ ವಾರ. ಆನಂತರದಲ್ಲಿ ಅವರು ಆವತ್ತು ಅವರೊಬ್ಬರೇ ಇದ್ರು. ಆನಂತರದಲ್ಲಿ ಶಾಸಕರು ನಿಧಾನವಾಗಿ ಒಬ್ಬೊಬ್ಬರಾಗೆ ಸೇರ್ತಾ ಬಂದ್ರು. ನಿನ್ನೆ ರಾತ್ರಿ ಕೂಡ ಇಬ್ರು ಶಾಸಕರುಗಳು ಏನು ರೆಸಾರ್ಟ್ ಇಂದ ನಾವು ಬೇರೆ ವೇಷದಲ್ಲಿ, ಮಾರು ವೇಷದಲ್ಲಿ ತಪ್ಪಿಸ್ಕೊಂಡ್ ಬಂದು ಇಲ್ಲಿ ಪನ್ನೀರ್ ಸೆಲ್ವಂ ಬಣವನ್ನ ಸೇರಿದ್ದೀವಿ. ರೆಸಾರ್ಟ್ನಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಬಹುಪಾಲು ಮಂದಿ ಪನ್ನೀರ್ ಸೆಲ್ವಂ ಜೊತೆಗಿದ್ದಾರೆ, ಅವರಿಗೆ ಬೆಂಬಲ ಕೊಡ್ತಾರೆ. ಶಶಿಕಲಾ ಅವರು ಬಲವಂತದಿಂದ ಅಲ್ಲಿಟ್ಟಿದ್ದಾರೆ, ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಹಾಗಾಗಿ ಅವರೆಲ್ಲ ರೆಸಾರ್ಟ್ನಲ್ಲಿ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದುವರೆಗೂ ಪನ್ನೀರ್ ಸೆಲ್ವಂ ಬಣದಲ್ಲಿ ಗುರುತಿಸಿಕೊಂಡಂತವರು ಬಹಿರಂಗವಾಗಿ 12 ಮಂದಿ ಮಾತ್ರ. 12 ಮಂದಿ ಶಾಸಕರು ಈಗ ಪನ್ನೀರ್ ಸೆಲ್ವಂ ಜೊತೆಗಿದ್ದಾರೆ. ಬಹುಮತಕ್ಕೆ 118 ಮಂದಿ ಜನರ ಅವಶ್ಯಕತೆ ಇರತಕ್ಕಂಥದ್ದು. ರೆಸಾರ್ಟ್ನಲ್ಲಿರುವಂತಹ ಶಾಸಕರ ಸಂಖ್ಯೆ 86 ಜನ ಮಾತ್ರ ಅಂತೇಳಿ ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ರೆಸಾರ್ಟ್ನಲ್ಲಿ ಇರ್ತಕ್ಕಂಥ ಅಧಿಕೃತವಾದಂತಹ ವರದಿ ಅಲ್ಲಿಂದ ಸಿಗ್ತಾ ಇರ್ತಕ್ಕಂಥದ್ದು 86 ಜನ ಮಾತ್ರ. ಸೊ ಶಶಿಕಲಾ ಅವರ ಹತ್ರ ಕೂಡ ಏನು ಬಹುಮತದಷ್ಟು ಒಂದು ಶಾಸಕರ ಸಂಖ್ಯೆ ಇಲ್ಲ, ಪನ್ನೀರ್ ಸೆಲ್ವಂ ಅವರ ಹತ್ರನೂ ಕೂಡ ಇಲ್ಲ. ಆದ್ರೆ ಪನ್ನೀರ್ ಸೆಲ್ವಂ ಹೇಳೋದು, ನನಗೆ ಫ್ಲೋರ್ ಟೆಸ್ಟ್ ಕೊಡಿ, ಅಸೆಂಬ್ಲಿನಲ್ಲಿ ಬಹುಮತ ಸಾಬೀತಿಗೆ ಅವಕಾಶ ಕೊಡಿ, ನಾನು ಸಾಬೀತು ಮಾಡ್ತೀನಿ ಅಂತೇಳಿ. ಎಡಪ್ಪಾಡಿ ಪಳನಿಸ್ವಾಮಿ ಹೇಳ್ತಿರೋದು, ಎಡಪ್ಪಾಡಿ ಪಳನಿಸ್ವಾಮಿ ಅಂದ್ರೆ ಶಶಿಕಲಾ ಗುಂಪಿನವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಹತ್ರ ಬಹುಮತ ಇದೆ, ನಮಗೆ ಈ ಹಿಂದನೆ 129 ಮಂದಿ ಶಾಸಕರು ಸಹಿ ಮಾಡಿಕೊಟ್ಟಿದ್ದಾರೆ. ಈಗ ಹೋಗಿರ್ತಕ್ಕಂಥವ್ರು ಅವರು ಎಲ್ಲರೂ ಕೂಡ 129 ಮಂದಿಯಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿ. ಈಗ ಏನು ಶಾಸಕರು ಒಂದು ಬೆಂಬಲ ಪತ್ರವನ್ನ ರಾಜ್ಯಪಾಲರು ಕೇಳ್ತಾರೆ, ಆ ಸಂದರ್ಭದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಯಾವ ರೀತಿಯ ಒಂದು ಬೆಂಬಲ ಪತ್ರವನ್ನ ಕೊಡ್ತಾರೆ, ಶಾಸಕರ ಸಂಖ್ಯೆಯನ್ನು ಹೇಳ್ತಾರೆ, ಅದ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು ಯಾರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು, ಯಾರಿಗೆ ಫ್ಲೋರ್ ಟೆಸ್ಟ್ಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಇದೆಲ್ಲದರ ಬಗ್ಗೆ ರಾಜ್ಯಪಾಲರು ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಸಂವಿಧಾನ ತಜ್ಞರಿದ್ದಾರೆ, ಅವರ ಸಲಹೆಯನ್ನು ಕೂಡ ಪಡೆಯುತ್ತಾರೆ. ಆನಂತರದಲ್ಲೇ ಇದಕ್ಕೆಲ್ಲ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುಕನ್ಯಾ, ಧನ್ಯವಾದ ರಮೇಶ್.